ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಈಗಾಗಲೇ ಹಿಂದಿನ ಎಪಿಸೋಡ್ದಲ್ಲಿ PUಗಳ ಬಗ್ಗೆ, PU ಕಾಲೇಜ್ಗಳ ಬಗ್ಗೆ, ಅವರ ಅವಶ್ಯಕತೆಗಳ ಬಗ್ಗೆ, ಏನು ಕಲಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ರಿಸಲ್ಟ್ ಬಂದದ, ಭಾಳಷ್ಟು ಜನ ಖುಷಿ ಪಟ್ಟಿದ್ದಾರೆ. 73.45% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅವ್ರು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ, ಹೆಣ್ಮಕ್ಳು ಮುಂದಾಗಿದ್ದಾರೆ. ಅವರು ಪ್ರತಿ ವರ್ಷದ ಕಥೆ ಇದೆ. ಯಾಕೆ ಪ್ರತಿ ವರ್ಷ ಹೆಣ್ಮಕ್ಳು ಮುಂದಾಗ್ತಾರೆ ಅನ್ನೋದು ಯಾರೂ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂತಂದ್ರೆ ಮುಖ್ಯವಾಗಿ ಹೆಣ್ಮಕ್ಳಲ್ಲೇ ನಾವು ವಿಶೇಷವಾಗಿ ಗಮನಿಸಬೇಕಾದ ಒಂದು ಅಂಶ ಇರ್ತದೆ, ತಾಳ್ಮೆ ಅನ್ನುವಂಥದ್ದು. ಜೊತೆಗೆ ಬದುಕಿನ ಬಗ್ಗೆ ಭಯ ಇರ್ತದೆ. ಆದರೆ ಗಂಡು ಮಕ್ಕಳಲ್ಲಿ ಇರೋದಿಲ್ಲ, ಏನೋ ಅನಿಸ್ತದೆ. ತಾಳ್ಮೆ ಇಲ್ಲಿ ಇರೋದಿಲ್ಲ, ಎಲ್ಲ ಆವೇಶ ಗಡಿಬಿಡಿ. ಎರಡನೇದಾಗೆ ಒಂದು ರೀತಿಯ ವಯಸ್ಸಿನ ಪ್ರಭಾವ, ಮೂರನೇದಾಗಿ ಜವಾಬ್ದಾರಿ ಇರೋದಿಲ್ಲ ಏನೋ ಅಂತ. ತಂದೆಯವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇರ್ತಾರೆ, ನನ್ನ ಮಕ್ಕಳು ಜ್ಞಾನ ಆಗಲಿ, ನನ್ನ ಮಕ್ಕಳು ಮುಂದೆ ಹೋಗ್ರಿ, ಶಾಣೆ ಆಗಲಿ, ಯಾರು ಬಯಸೋದಿಲ್ಲ. ಜಗದಲ್ಲಿ ಯಾವ ತಾಯಿ, ಜಗದಲ್ಲಿ ಯಾವ ತಂದೆ ತನ್ನ ಮಕ್ಕಳು ಎತ್ತರಕ್ಕೆ ಬಾಣೆತ್ತರಕ್ಕೆ ಬೆಳೀಲಿ ಅಂತ ಯಾರು ಬಯಸೋದಿಲ್ಲ. ಎಲ್ಲ ಬಯಸ್ತಾರೆ ಪಾಪ. ಅದ್ರ ಮಕ್ಕಳು ಸಹಿತ ಆ ದಿಶೆಯಲ್ಲೇ ಸ್ಪಂದಿಸಬೇಕಾಗ್ತದೆ. ಈ ಮಕ್ಕಳನ್ನು ಬೆಳೆಸೋದು, ದೊಡ್ಡವ್ರನ್ನಾಗಿ ಮಾಡೋದು, ದೊಡ್ಡ ವ್ಯಕ್ತಿಯನ್ನಾಗಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಲ್ಲೊಂದಿಷ್ಟು ರ್ಯಾಂಕ್ ಹೊಡೆದಂಥವ್ರು ಒಂದು ಸಹಜವಾಗಿ ಅವರ ತಂದೆ ಏನು ಮಾಡ್ತಿದ್ರು, ತಾಯಿ ಏನು ಮಾಡ್ತಿದ್ರು, ಒಂದು ಸ್ವಲ್ಪ ಗಮನಕ್ಕೆ ಬಂದಾಗ ಅನ್ನಿಸ್ತದೆ ರ್ಯಾಂಕ್ ಹೊಡೆದವ್ರು ಯಾಕೆ ಹೊಡೆದ್ರು ಅನ್ನೋದಕ್ಕಾಗಿ. ಆದರೆ ರ್ಯಾಂಕ್ ಹೊಡೆದ್ರೆ ಮುಗಿತೇನು ಅನ್ನೋದು ಮತ್ತು ಬೇರೆ ಪ್ರಶ್ನೆ. ದಡ್ಡಾಗಿ ಹೊಡೆದ್ರೆ ಅವ್ನು ಬದುಕಿಲ್ಲೇನು ಅನ್ನೋದು ಮತ್ತು ಅದು ಬೇರೆ ಪ್ರಶ್ನೆ. ಹೇಗಾದ್ರೂ ಬದುಕ್ತಾನೆ ಮನುಷ್ಯ, ಆ ಮಾತು ಬೇರೆ. ಆದರೆ ಹೆಂಗಾದ್ರೂ ಬದುಕೋದಲ್ಲ, ಬಾಳೋದು ಭಾಳ ಮುಖ್ಯ ಅದ. ಇದನ್ನು ಬೇಂದ್ರೆ ಕೂಡ ಹೇಳ್ತಾರೆ, ಬದುಕು ಬೇರೆ, ಬಾಳಬೇಕಪ್ಪ ಜೀವನದಲ್ಲಿ ಅಂತೇಳಿ. ಬಾಳಬೇಕು, ಬೆಳಗಬೇಕು ಅಂತೇಳಿ. ಆ ಬೆಳಗುವ ಸಮಯ PUC. ಸೋತವರಂತೆ ಮತ್ತು ಒಂದು ಒಳ್ಳೆಯ ಕೆಲಸ ಮಾಡಿದಾರೆ ನಮ್ಮ ಮಧು ಬಂಗಾರಪ್ಪನವರು. ಫೀ ಇಲ್ಲ, ನೀವು ಕೊಡ್ಬೋದು ಎಕ್ಸಾಮ್ಗೆ ಹೋಗಿ ಅಂತೇಳಿ ಫ್ರೀ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ದುಡೀರಿ ಹುಡುಗರು. ಫೇಲ್ ಆದವ್ರಿಗೆ ಒಂದು ಸಲಹೆ ಏನಪ್ಪ ಅಂದ್ರೆ, ಒಳ್ಳೊಳ್ಳೆ ಓದೋದು, ಬರೆಯೋದು, ಮಾಡೋದು. ಇವತ್ತು ಅದನ್ನು ಮಾಡಿ ಕೂತೀವಿ ನಾವು. ಮೆಕಾಲೆಯನ್ನು ಟೀಕೆ ಮಾಡ್ತೀವಿ, ಮೆಕಾಲೆ ಬೆನ್ನ ಇದ್ದೀವಿ ನಾವು. ಇವತ್ತೆಲ್ಲನೂ ನಮ್ಮಲ್ಲಿ ವಿಶೇಷವಾಗಿ ಎಲ್ಲರೂ ಕೇಳೋದು, ಎಷ್ಟು ಪರ್ಸೆಂಟೇಜ 90 ಮಾಡಿದೆ, ಯಾವ ನಾವು 70 ಅಂದ್ರೆ ಯಾಕೋ ಸರಿ ಮಾಡಲಿಲ್ಲ ಅಂತ ಛೇಡಿಸೋದು. ಮಿಂದ 35-40 ಹೇಳಿಕೆ ಹೋಗೋದಿಲ್ಲ. ಇಲ್ಲ ರೀ ಪಾಸ್ ಈ ಸದ್ದು ಆಯ್ತು ಇಷ್ಟ. ಅವ್ನು 35-40-50 ಸದ್ಯಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ, ಭಾಳ ಸಲ ನೋಡಿದ್ದೀವಿ ನಾವು ಇದನ್ನು. ಏನೊಂದು 65 ಐತ್ರಿ, 75 85 ಹೇಳ್ತಾರೆ. ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಗೊತ್ತಾಗ. ಇರಲಿ, ಮಾರ್ಕ್ಸ್ ಮುಖ್ಯ ಅಲ್ಲ ಅನ್ನೋದು ನಾವು ಹೇಳ್ಬೋದು, ಇದಕ್ಕೊಂದು ಭಾಷಣ ಮಾಡ್ಬೋದು. ಆದರೆ ಇವತ್ತು ಮಾರ್ಕ್ಸ ಮುಖ್ಯ ಆಗಿದೆ ಅಲ್ರಿ, ಜೊತೆಗೆ ಅದ್ರ ಜೊತೆಗೆ ಅನುಭವ ಮತ್ತು ಪ್ರತಿಭೆ, ಹಾರ್ಡ್ ವರ್ಕ್ ಇವು ಕಾರಣೀಭೂತ ಆಗ್ತಾವೆ ಅನ್ನೋದಷ್ಟು ಸತ್ಯದ ಯಾವ ಕಾಲಕ್ಕಾದರೂ. ಆದರೆ ಇವತ್ತು ಹೆಂಗಾಗ್ಯದಪ್ಪ, ಇನ್ನೂ ಕಠೋರ ಆಗಿದೆ ಹೋರಾಟ ಮಾಡುವಂಥದ್ದು. ಯಾಕಂದ್ರೆ ನೆಕ್ ಟು ನೆಕ್ ಕಾಂಪಿಟೇಷನ್. ಇಲ್ಲಿ ಉದ್ಯೋಗಗಳೇ ಇಲ್ಲ ಅಲ್ರಿ. ಹೌದು ಬಿಡಪ್ಪ, ಒಂದು ಬೇರೆ ಉದ್ಯೋಗಗಳದ ಎಲ್ಲೇ ಹೋಗ್ಬೋದು ನಾವು ಅಂತೇಳಿ. ಉದ್ಯೋಗ ಇಲ್ಲ, ಮತ್ತು ಉದ್ಯೋಗ ಸೃಷ್ಟಿ ನಮ್ಮ ಸರ್ಕಾರಗಳು ಮಾಡಿಲ್ಲ ಇಲ್ಲಿವರೆಗೆ. ಮಾಡಿಲ್ಲ ಅಂದ್ರೂ ನಡೀತದೆ. ಯಾಕಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಹುಟ್ಟಿಸೋಣ ಅಂತ ಮೋದಿಯವ್ರು ಏನು ಎಷ್ಟು ಹುಟ್ಟಿಸಿದ್ರು, ನಮ್ಮ ಸಿದ್ದರಾಮಯ್ಯನವ್ರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿ